ವೀಕ್ಷಕರೇ, ದರ್ಶನ್ ಬದುಕಲ್ಲಿ ಅತಿ ದೊಡ್ಡ ಬಿರುಗಾಳಿ ಎದ್ದಿದೆ. ಅವರ ವೈಯಕ್ತಿಕ ಜೀವನ ಇಲ್ಲಿಂದ 10 ವರ್ಷಗಳ ಮೊದಲೇ ಅನೇಕ ವಿಪರೀತಗಳಿಗೆ ಸಾಕ್ಷಿಯಾಗಿತ್ತು. ಸುಮಾರು 2 ದಶಕಗಳಿಗೂ ಹೆಚ್ಚು ಕಾಲ ಅವರ ದಾಂಪತ್ಯ ಜೀವನದ ಸಂಗಾತಿಯಾಗಿ ಇದನ್ನೆಲ್ಲ ಸಹಿಸಿಕೊಂಡು ಬಂದವರು ಅವರ ಪತ್ನಿ ವಿಜಯಲಕ್ಷ್ಮಿ. ಈ ಕಾಲದಲ್ಲಿ ನೆಟ್ಟಗೆ 2 ದಿನ ಬಾಳಲಾಗದೆ ಅನೇಕರು ಅವರವರ ಖಾಸಗಿತನಕ್ಕೆ ಅಡ್ಡಿಯಾಗುತ್ತೆ ಅಂತ ಅಥವಾ ಅವರ ಆತ್ಮ ಗೌರವಕ್ಕೆ ಧಕ್ಕೆಯಾಗುತ್ತೆ ಅಂತ ನೆವ ಒಡ್ಡಿ ಡಿವೋರ್ಸ್ಗೆ ಅರ್ಜಿ ಹಾಕಿ ದೂರ ಆಗ್ತಾರೆ. ಹೀಗಿರುವಾಗ ದರ್ಶನ್ ತರಹದ ವ್ಯಕ್ತಿಯ ಜೊತೆ ಅವರ ಪ್ರತಿ ಕ್ರೌರ್ಯ ವಂಚನೆಗಳನ್ನ ಸಹಿಸಿಕೊಂಡು ಅವ್ರ ಜೊತೆಗಿರುವಂತಹ ವಿಜಯಲಕ್ಷ್ಮಿ ಅವರ ತಾಳ್ಮೆ ಹಾಗೂ ಸಹನೆಗೆ ನಿಜಕ್ಕೂ ಎಲ್ಲರೂ ತಲೆಬಾಗಲೇಬೇಕು. ಇಂಥ ಕೌಟುಂಬಿಕ ಮನಸ್ಸಿನ ಸಂಗಾತಿಗೆ ಇಷ್ಟೆಲ್ಲ ವಿಧದಲ್ಲಿ ಅನ್ಯಾಯ ಮಾಡ್ತಿರುವಂತಹ ದರ್ಶನ್ ನಿಜಕ್ಕೂ ಈ ಬಗ್ಗೆ ತಮ್ಮ ಮನಸ್ಸನ್ನ ಬದಲಿಸ್ಕೊಳ್ಬೇಕು. ಪತ್ನಿಯ ಶೋಕನೆ ಅವ್ರಿಗೀಗ ಶಾಪದಂತೆ ಪರಿಣಮಿಸ್ತಾ ಅಂತ ಅನ್ಸುತ್ತೆ. ದರ್ಶನ್ ಎಂಬ ವ್ಯಕ್ತಿ ಅವತ್ತು ಏನು ಇಲ್ಲಿರೋ ಸ್ಥಿತಿಯಲ್ಲಿ ಇದ್ದಾಗಿಂದ ಹಿಡಿದು ಅವರು ಇವತ್ತು ಡಿ ಬಾಸ್ ಆಗೋವರೆಗೂ ಅವ್ರ ಜೊತೆ ಹೆಜ್ಜೆಯನ್ನು ಹಾಕಿದವರು ವಿಜಯಲಕ್ಷ್ಮಿ. ಇಂಥ ಈ ವಿಜಯಲಕ್ಷ್ಮಿ ಯಾರು? ಇವ್ರ ಹಿನ್ನೆಲೆ ಏನು? ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಪರಸ್ಪರ ಪರಿಚಯವಾಗಿದ್ದ ಹೇಗೆ? ಇವರದು ಲವ್ ಮ್ಯಾರೇಜಾ? ಇವರ ಸಾಂಸಾರಿಕ ಬದುಕು ಮೊದಲ ಸಲ ತಾಳವನ್ನು ತಪ್ಪಿದ್ದಲ್ಲಿ? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಎಲ್ಲದರ ಬಗ್ಗೆ ತಿಳಿಯೋಣ. ವೀಕ್ಷಕರೇ, ವಿಜಯಲಕ್ಷ್ಮಿ ಅವರ ತಂದೆ ಹೆಸರು ಅನಂತಶಯನಂ ನಾಯ್ಡು. ಇವ್ರ ತಾಯಿ ಸುಮತಿ. ಮೂಲತಃ ಇವರು ದರ್ಶನ್ ಪರಿವಾರಕ್ಕೆ ಸಂಬಂಧಿಗಳೇ ಆಗಬೇಕು. ಇಂಜಿನಿಯರಿಂಗ್ ಓದಿದಂತ ವಿಜಯಲಕ್ಷ್ಮಿ ಅತ್ಯಂತ ಸಂಭಾವಿತ ಮನತನದಿಂದ ಬಂದವರು ಹಾಗೂ ತಾವೊಬ್ಬ ಸುಶಿಕ್ಷಿತೆ. ಅವರು ಆಗ ಕನ್ನಡದ ಕೆಲ ವಾಹಿನಿಗಳಲ್ಲಿ ನಿರೂಪಕಿಯಾಗಿ ಕೂಡ ಕೆಲಸ ಮಾಡಿದ್ರು. ದರ್ಶನ್ ಕೂಡ ತಾವು ಹೀರೋ ಆಗುವಂತ ಮೊದಲು ಕಿರುತೆರೆ ಹಾಗೂ ಹಿರಿತೆರೆಗಳ ಹಿಂದೆ ಟೆಕ್ನಿಷಿಯನ್ ಆಗಿ ಕೆಲಸದಲ್ಲಿದ್ರು. ಮೊದಲು ಅವರು ಉದಯ ಹಾಗೂ ಉಷೆ ವಾಹಿನಿಗಳಲ್ಲಿ ಬರ್ತಿದ್ದಂತ ಧಾರಾವಾಹಿಗಳಲ್ಲಿ ನಟಿಸ್ತಿದ್ರು. ಆ ನಂತರದಲ್ಲಿ ಕನ್ನಡದ ಕೆಲ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸ್ತಿದ್ದಂತ ದರ್ಶನ್ಗೆ ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದ ವಿಜಯಲಕ್ಷ್ಮಿ ಅವರ ಪರಿಚಯ ಆಗುತ್ತೆ. ದರ್ಶನ್ ಹೆಚ್ಚು ಓದೋರಲ್ಲ, ವಿಜಯಲಕ್ಷ್ಮಿ ಉತ್ತಮ ವಿದ್ಯಾವಂತೆ. ಆದ್ರೂ ಕೂಡ ದರ್ಶನ್ ರವರ ಜೊತೆ ಆದಂತ ಪರಿಚಯ ಮುಂದೆ ಸ್ನೇಹ ಸಲಿಯಾಗಿ ಬೆಳೆದು ಪ್ರೀತಿಗೆ ತಿರುಗಿತ್ತು. ಇಬ್ರು ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ರಿಂದ ಮದುವೆಗೆ ಅಲ್ಲಿ ಯಾವುದೇ ಅಡ್ಡಿ ಇರಲಿಲ್ಲ. 2002ರಲ್ಲಿ ದರ್ಶನ್ ತಮ್ಮ ಮೆಜೆಸ್ಟಿಕ್ ಎಂಬ ಚಿತ್ರದ ಮೂಲಕ ಮೊದಲ ಬಾರಿಗೆ ಹೀರೋ ಆದ್ರು. ಆ ಒಂದು ಚಿತ್ರ ಸೂಪರ್ ಹಿಟ್ ಅನ್ನ ಸಾಧಿಸುತ್ತೆ. ಅದರ ಬಳಿಕ ಕರಿಯ ಚಿತ್ರ ಕೂಡ ಬ್ಲಾಕ್ ಬಸ್ಟರ್ ಆಗಿ ಹೊರಹೊಮ್ಮುತ್ತೆ. 2003ರಲ್ಲಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಇಬ್ಬರು ಕೂಡ ವಿವಾಹ ಬದುಕಿಗೆ ಕಾಲಿಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಗುರು ಹಿರಿಯರ ಸಮ್ಮುಖದಲ್ಲಿ ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ 2003ರ ಮೇ 19ನೇ ತಾರೀಕು ಅವರ ಮದುವೆ ಜರುಗುತ್ತೆ. ಅದಕ್ಕೆ ಅವರ ಬಂಧು ಬಳಗ ಹಾಗೂ ಚಿತ್ರರಂಗದ ಅನೇಕ ಸ್ನೇಹಿತರು ಹಾಗೂ ಪರಿಚಿತರು ಬಂದು ಆಶೀರ್ವಾದ ಮಾಡಿದ್ರು. ಈ ಒಂದು ಸಮಯದಲ್ಲಿ ಅವರ ಮೆಜೆಸ್ಟಿಕ್ ಮತ್ತು ಕರಿಯ ಚಿತ್ರಗಳು ಹಿಟ್ ಆಗಿದ್ವು. ಇನ್ನು ಆಗಷ್ಟೇ ನಾಯಕ ನಟರಾಗಿ ಅವರು ಪ್ರವೇಶ ಮಾಡಿದ್ರು. ವಿಜಯಲಕ್ಷ್ಮಿ ರೂಪದಲ್ಲಿ ಅವರಿಗೆ ಅದೃಷ್ಟ ಕೂಡ ಒಲ್ದು ಬಂತು. ಮುಂದಿನ ಅವರ ನಟನೆಯ ದಾಸ ದರ್ಶನ್, ಭಗವಾನ್, ಕಲಾಸಿಪಾಳ್ಯ, ಶಾಸ್ತ್ರಿ, ಅಯ್ಯ ಈ ರೀತಿ ಮುಂತಾದ ಎಲ್ಲ ಚಿತ್ರಗಳು ಕೂಡ ಒಂದಾದ ನಂತರ ಒಂದು ಸೂಪರ್ ಹಿಟ್ ಅನ್ನ ಸಾಧಿಸ್ತಾ ಹೋದ್ವು. ಈ ಮೂಲಕ ಕನ್ನಡದ ಬೇಡಿಕೆ ನಟರಾಗಿ ದರ್ಶನ್ ಗುರುತಿಸಿಕೊಂಡ್ರು. 2008ರಲ್ಲಿ ಅವ್ರಿಗೆ ವಿನೀಶ್ ಎಂಬ ಮಗ ಕೂಡ ಜನಿಸ್ತಾ. ಈ ಹೊತ್ತಿಗಾಗಲೇ ದರ್ಶನ್ ಕನ್ನಡದ ಟಾಪ್ ಮೋಸ್ಟ್ ಹೀರೋ ಆಗಿದ್ರು. ಇಲ್ಲಿವರೆಗೂ ಎಲ್ಲವೂ ಕೂಡ ಚೆನ್ನಾಗೇನೆ ಇತ್ತು. ಆದ್ರೆ 2010ರ ನಂತರ ಅವರ ಸಾಂಸಾರಿಕ ಬದುಕಲ್ಲಿ ಅಪಸ್ವರ ಕೇಳ್ಬರೋದಕ್ಕೆ ಶುರುವಾಯಿತು. ಆ ವರ್ಷನೇ ಅವರ ಸಾರಥಿ ಚಿತ್ರ ಬಿಡುಗಡೆಗೆ ಸಿದ್ಧ ಆಗಿತ್ತು. ಆದ್ರೆ ಆಗ ಇದ್ದಕ್ಕಿದ್ದ ಹಾಗೆ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿದ್ರು ಎಂಬ ಸುದ್ದಿ ಪ್ರಸಾರ ಆಗುತ್ತೆ. ದರ್ಶನ್ ರವರಿಂದ ವಿಪರೀತ ಹಲ್ಲೆಗೆ ಒಳಗಾಗಿದ್ದಂತ ವಿಜಯಲಕ್ಷ್ಮಿಯವರ ಮೈಕೈ ಮುಖ ಎಲ್ಲ ಕಡೆ ಕೂಡ ಗಾಯದ ಗುರುತುಗಳು ದಟ್ಟವಾಗಿ ಕಾಣಿಸ್ಕೊಂಡಿದ್ವು. ಅವರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ ಹಾಗೂ ಅವರಿಂದನೇ ದರ್ಶನ್ ರ ವಿರುದ್ಧ ಒಂದು ದೂರು ಕೂಡ ದಾಖಲಾಗುತ್ತೆ. ಅದರ ಪರಿಣಾಮ ಅರೆಸ್ಟ್ ಆಗುವಂತ ದರ್ಶನ್ ರವರು ಮುಂದಿನ 28 ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸಿ ಹೊರಬರ್ತಾರೆ. ಈ ಒಂದು ವಿವಾದ ನಟ ಅಂಬರೀಶ್ ಅವರ ಮಧ್ಯಸ್ಥಿಕೆಯಿಂದ ಹೇಗೋ ಕೊನೆಗೊಳ್ಳುತ್ತೆ. ಇದೇ ಸಮಯದಲ್ಲಿ ನಟ ದರ್ಶನ್ ಹಾಗೂ ನಟಿ ನಿಖಿತಾಗೂ ಏನೋ ಸಂಬಂಧ ಇದೆ ಎಂಬ ಒಂದು ಸುದ್ದಿ ಹರಿದಾಡುತ್ತೆ. ದರ್ಶನ್ ತನ್ನ ಪತ್ನಿ ಮೇಲೆ ಹಲ್ಲೆ ಮಾಡಿದ್ದು ಈ ಒಂದು ಕಾರಣಕ್ಕಾಗಿಂತಾನೆ ನ್ಯೂಸ್ ಆಗುತ್ತೆ. ನಿಖಿತಾ ಅವರ ಜೊತೆ ದರ್ಶನ್ ಈ ಹಿಂದೆ ಯೋಧ ಎಂಬ ಚಿತ್ರದಲ್ಲಿ ನಟಿಸಿದ್ರು. ಮುಂದೆ ಇದೇ ನಟಿ ಜೊತೆ ಪ್ರಿನ್ಸ್ ಎನ್ನುವ ಇನ್ನೊಂದು ಚಿತ್ರದಲ್ಲೂ ಕೂಡ ದರ್ಶನ್ ನಟಿಸ್ತಾರೆ. ಈ ಒಂದು ವಿಷಯಕ್ಕೆ ಇನ್ನಷ್ಟು ಮಸಾಲೆನ ಸೇರಿಸಿ ರವಿ ಬೆಳಗೇರಿ ಅವರು ತಮ್ಮ ಪತ್ರಿಕೆಗಳಲ್ಲೂ ಕೂಡ ಬರೀತಾರೆ. ದರ್ಶನ್ ಒಬ್ಬ ಕುಡಿದು ಬಂದು ನಿತ್ಯ ಕೂಡ ತನ್ನ ಹೆಂಡತಿ ಮೇಲೆ ಹಲ್ಲೆ ಮಾಡ್ತಾನೆ, ಮಗುವಿನ ಮೇಲೂ ಕೂಡ ವಿಕೃತತೆಯನ್ನು ತೋರಿಸ್ತಾನೆ, ಹಾಗೆ ಹೀಗೆ ಅಂತ ಬೆಳಗೇರಿ ಅವರು ಖಾರವಾಗಿನೇ ಬರೆದಿದ್ರು. ನಟ ವಿಜಯ್ ನಟನೆಯ ಭೀಮಾ ತೀರದಲ್ಲಿ ಚಿತ್ರ ವಿವಾದವನ್ನ ಮಾಡಿಕೊಂಡಾಗ ಅದರ ಚರ್ಚೆಯಲ್ಲಿ ಕುಳಿತಿದ್ದಂತ ರವಿ ಬೆಳಗೆರೆ ಹಾಗೂ ದರ್ಶನ್ಗೂ ಫೋನ್ನಲ್ಲಿ ಮಾತಿನ ಚಕಾಮಕಿ ನಡೆದು ದರ್ಶನ್ ನಾನು ಬೇರೆಯವ್ರ ಹೆಂಡತಿ ಮೇಲೆ ಹಲ್ಲೆ ಮಾಡಿಲ್ಲ ಅಥವಾ ರವಿ ಬೆಳಗೆರೆ ಹೆಂಡತಿಗೂ ಹೊಡೆದಿಲ್ಲ, ನನ್ನ ಹೆಂಡತಿಗೆ ನಾನು ಹೊಡೆದಿದ್ದೀನಿ, ಇದು ನನ್ನ ವೈಯಕ್ತಿಕ ವಿಷಯ ಅಂತ ಅಷ್ಟೇ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಆಗೆಲ್ಲ ಸಖತ್ ವೈರಲ್ ನ್ಯೂಸ್ ಆಗಿತ್ತು. ಆಕ್ಚುಲಿ ಈಗ ಅಂಜನಾಗರಾಜ್ ಹೆಂಡತಿ ಹೊಡೆದಿದ್ದಾನೆ, ಇಲ್ಲ ಕಂಡೋರ್ ಹೆಂಡತಿ ಹೊಡೆದಿದ್ದಾನೆ, ಇಲ್ಲ ಪಕ್ಕದಲ್ಲಿ ಕೂತರ ಹೆಂಡತಿ ಹೊಡೆದಿದ್ದಾನೆ. ನನ್ನ ಹೆಂಡತಿಗೆ ನಾನು ಹೊಡೆದಿದ್ದೀನಿ ಕಣಯ್ಯ, ಅದನ್ ಬಿಡ್ರಿ. 2014ರ ಬಳಿಕ ದರ್ಶನ್ ರವರ ಬದುಕಿಗೆ ಇನ್ನೊಬ್ಬ ಸ್ತ್ರೀಯ ಪ್ರವೇಶ ಆಗುತ್ತೆ. ಆಕೆನೆ ನಟಿ ಹಾಗೂ ಮಾಡೆಲ್ ಪವಿತ್ರ ಗೌಡ. ಈಕೆ ಬಂದ್ಮೇಲಂತೂ ವಿಜಯಲಕ್ಷ್ಮಿಯವರ ದಾಂಪತ್ಯದಲ್ಲಿ ದೊಡ್ಡ ಕಂದಕನೆ ಸೃಷ್ಟಿಯಾಯಿತು.
ಈ ಮಧ್ಯ ಒಮ್ಮೆ ದರ್ಶನ್ ಇದೇ ಒಂದು ವಿಚಾರವಾಗಿ ಮತ್ತೊಮ್ಮೆ ತಮ್ಮ ಪತ್ನಿ ಮೇಲೆ ಹಲ್ಲೆ ಮಾಡಿದ್ರು. ಆಗ ವಿಜಯಲಕ್ಷ್ಮಿ ಪ್ರೆಸ್ಟೀಜ್ ಎಂಬ ಅಪಾರ್ಟ್ಮೆಂಟ್ ಒಂದರಲ್ಲಿ ಮಗನ ಜೊತೆ ವಾಸ ಇದ್ರು. ಆದ್ರೆ ಈ ಬಗ್ಗೆ ವಿಜಯಲಕ್ಷ್ಮಿ ಅವರು ದರ್ಶನ್ ವಿರುದ್ಧ ಯಾವುದೇ ದೂರನ್ನ ಕೊಟ್ಟಿಲ್ವಾದ್ರೂ ಈ ಸುದ್ದಿ ಎಲ್ಲಾ ಕಡೆ ಪ್ರಚಾರ ಪಡಿತು. ಆ ಒಂದು ಸಮಯಕ್ಕೆ ಇನ್ನೂ ಕೂಡ ರವಿ ಬೆಳಗೆರೆ ಇದ್ರು. ಅವರು ಇದನ್ನ ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಉಲ್ಲೇಖ ಮಾಡಿ ಮತ್ತೊಮ್ಮೆ ದರ್ಶನ್ ರವರನ್ನ ತರಾಟೆಗೆ ತೆಗೆದುಕೊಂಡ್ರು. ಯಾವಾಗ ದರ್ಶನ್ ನಿಧಾನವಾಗಿ ಪವಿತ್ರ ಗೌಡ ಕಡೆಗೆ ವಾಲಿದ್ರು ಆಗ ಪವಿತ್ರಗೆ ಧೈರ್ಯ ಬಂತು. ದರ್ಶನ್ ರವರ ಬೆಂಬಲನೆ ತನಗಿದೆ, ಯಾರ್ದೇನು ಭಯ ಎನ್ನುವ ಹಾಗೆ ಅವರು ತಮ್ಮ ಇನ್ಸ್ಟಾದಲ್ಲಿ ತಾವು ಹಾಗೂ ದರ್ಶನ್ ರವರ ಅನೇಕ ಖಾಸಗಿ ಫೋಟೋವನ್ನ ಶೇರ್ ಮಾಡಿ 10 ವರ್ಷಗಳ ಈ ಸಂಬಂಧ ಸಂಭ್ರಮ ಅಂತಾನೆ ಬರೆದುಕೊಂಡ್ರು. ಇದಕ್ಕೆ ಪ್ರತಿಯಾಗಿ ಆ ಕಡೆ ವಿಜಯಲಕ್ಷ್ಮಿ ಅವರು ಕೂಡ ತಾವು ತಮ್ಮ ಕೌಟುಂಬಿಕ ಕ್ಷಣಗಳ ಬಗ್ಗೆ ಫೋಟೋ ಹಾಕಿ ತಾನು ದರ್ಶನ್ ರವರ ಧರ್ಮಪತ್ನಿ ಹಾಗೂ ಅವರು ತನಗೆ ಮಾತ್ರ ಮೀಸಲು ಅಂತ ಬರೆದುಕೊಂಡ್ರು. ಈ ಇಬ್ಬರ ನಡುವೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಘರ್ಷಣೆ ಈ ರೀತಿಯಾಗಿ ಕೆಲಕಾಲ ಮುಂದುವರಿತು. ಇದಿಷ್ಟೇ ಸಾಕಿತ್ತು ವಿಜಯಲಕ್ಷ್ಮಿಯವರು ಪವಿತ್ರ ಮೇಲೆ ದೂರನ ಕೊಡೋದಿಕ್ಕೆ. ಆದ್ರೆ ಅವರು ಹಾಗೆ ಮಾಡಲಿಲ್ಲ. ದರ್ಶನ್ ರವರಿಗೂ ಕೂಡ ಅವರು ವಿಚ್ಛೇದನಕ್ಕೆ ಯಾವತ್ತೂ ಅರ್ಜಿಯನ್ನ ಸಲ್ಲಿಸಬಹುದಿತ್ತು. ಆದ್ರೆ ವಿಜಯಲಕ್ಷ್ಮಿ ಆ ರೀತಿ ಮಾಡಲಿಲ್ಲ. ಆ ಒಂದು ಯೋಚನೆ ಅವರಿಗೆ ಬರಲಿಲ್ಲ. ಕಾರಣ ಅವರು ಸಂಭಾವಿತ ಮನೆತನದಿಂದ ಬಂದವರು. ಅವ್ರಿಗೆ ಗಂಡನ ಯಶಸ್ಸು, ಶ್ರೇಯಸ್ಸು ಹಾಗೂ ಸಾಂಗತ್ಯ ಇಷ್ಟೇನೆ ಬೇಕಿತ್ತು. ಅವರು ಗಂಡನಿಂದ ದೂರವಾಗುವಂತ ಹೆಣ್ಣಾಗಿದ್ರೆ ಇಷ್ಟು ದಿನ ಈ ದೌರ್ಜನ್ಯವನ್ನ ಮೌನವಾಗಿ ಸಹಿಸಿಕೊಂಡು ಬರ್ತಿರ್ಲಿಲ್ಲ. ಇತ್ತೀಚೆಗೆ ದರ್ಶನ್ ರವರ ಜೊತೆ ದುಬೈಗೆ ಹೋಗಿದ್ದಂತ ಅವರ ಪತಿಯ ಜೊತೆ ಸಂತೋಷದಿಂದನೇ ಇದ್ರು. ಗಂಡನ ಪ್ರತಿ ತಪ್ಪುಗಳನ್ನು ಕೂಡ ಕ್ಷಮಿಸಿ ಮುಂದುವರಿಯುವಂತಹ ಕ್ಷಮಾಗುಣ ಅವರಲ್ಲಿತ್ತು. ಗಂಡ ಏನೇ ತಪ್ಪು ಮಾಡ್ಲಿ, ಎಷ್ಟೇ ಹಾದಿ ತಪ್ಪಿದ್ರೂ ಕೂಡ ಅವರನ್ನ ಸರಿದಾರಿಗೆ ತಂದು ಬಾಳ್ವೆ ನಡೆಸುವಂತಹ ಸಂಸ್ಕಾರ ಈ ವಿಜಯಲಕ್ಷ್ಮಿ ಅವರದ್ದು. ದರ್ಶನ್ರಿಂದ ಅವರು ಎದುರಿಸಿದಷ್ಟು ನಿಂದನೆ, ಅನುಭವಿಸಿದಷ್ಟು ಹಿಂಸೆಯನ್ನ ಬಹುಶಃ ಯಾವುದೇ ಇತರೆ ಸೆಲೆಬ್ರಿಟಿಯ ಪತ್ನಿ ಕೂಡ ಅನುಭವಿಸಿಲ್ಲ ಅಂತ ಅನ್ಸುತ್ತೆ. ಇದೇ ತರಹದ ಅನ್ಯಾಯ ಬೇರೆ ಯಾರಿಗಾದ್ರೂ ಆಗಿದ್ರೆ ಅವರು ಖಂಡಿತ ಗಂಡನ ಜೊತೆ ಜೀವನವನ್ನ ಮಾಡ್ತಿರ್ಲಿಲ್ಲ. ವಿಜಯಲಕ್ಷ್ಮಿಯವರು ದರ್ಶನ್ ರವರನ್ನ ಇವತ್ತು ನಿನ್ನೆಯಿಂದ ನೋಡಿದವರಲ್ಲ. ಇವತ್ತು ದರ್ಶನ್ಗೆ ಇಷ್ಟೆಲ್ಲ ಖ್ಯಾತಿ, ಹಣ ಬಂದ ನಂತರ ಪವಿತ್ರ ತರದವರು ಸಿಕ್ಕಿರಬಹುದು. ಆದರೆ ದರ್ಶನ್ ಎಂಬ ವ್ಯಕ್ತಿ ಕರುನಾಡಿಗೆ ಅಪರಿಚಿತನಾಗಿದ್ದಂತಹ ಸಮಯದಿಂದನೂ ಕೂಡ ಅವರನ್ನ ವಿಜಯಲಕ್ಷ್ಮಿ ಗಮನಿಸ್ತಾನೆ ಬಂದವರು. ಹೆಚ್ಚು ಓದಿದಂತಹ ತನಗೆ ಯಾವ ಶ್ರೀಮಂತ ಬೇಕಾದರೂ ಸಿಕ್ತಿದ್ದ. ಆದ್ರೆ ವಿಜಯಲಕ್ಷ್ಮಿಯವರು ದರ್ಶನ್ ರವರ ಸರಳತೆ, ನಿರಾಡಂಬರತೆ ಹಾಗೂ ಅವರ ನಿಷ್ಠೆಗೆ ಮನಸೋತಿದ್ರು. ಇಂಥ ಸ್ವಚ್ಛ ಮನಸ್ಸಿನ ಹೆಣ್ಣಿಗೆ ದರ್ಶನ್ ರವರು ಎಲ್ಲೋ ಒಂದ್ ಕಡೆ ಅವಮಾನಿಸ್ತಾ, ನಿಂದಿಸ್ತಾ, ನೋವನ್ನ ಕೊಡ್ತಾ ಬಂದ್ರು. ಆಗೆಲ್ಲ ವಿಜಯಲಕ್ಷ್ಮಿಯವರು ಅದನ್ನ ಯಾರಿಗೂ ಕೂಡ ಹೇಳ್ಕೊಳ್ಳಾರ್ದೆ ಒಳಗೊಳಗೆ ಆದಷ್ಟು ನೊಂದು ಕಣ್ಣೀರನ್ನ ಹಾಕಿದ್ರು. ಬಹುಶಃ ಅದರ ಫಲವನ್ನೇ ಈಗ ದರ್ಶನ್ ಮತ್ತು ಪವಿತ್ರ ಅನುಭವಿಸ್ತಿದ್ದಾರೆ ಅಂತ ಅನ್ಸುತ್ತೆ. ರೇಣುಕಾ ಸ್ವಾಮಿ ಅವರ ಹತ್ಯೆ ಬಳಿಕ ವಿಜಯಲಕ್ಷ್ಮಿಯವರು ದರ್ಶನ್ ರವರನ್ನ ಸೋಷಿಯಲ್ ಮೀಡಿಯಾದಿಂದ ಅನ್ಫಾಲೋ ಮಾಡಿದ್ದಾರೆ ಹಾಗೂ ಅಲ್ಲಿದ್ದಂತಹ ತಮ್ಮ ಫೋಟೋಗಳನ್ನು ಕೂಡ ತೆಗೆದುಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರು ಎಷ್ಟರಲ್ಲೇ ದರ್ಶನ್ ರವರಿಂದ ದೂರ ಆಗ್ತಾರೆ ಅಂತಲೂ ಕೂಡ ಹೇಳಲಾಗ್ತಿದೆ. ಒಂದು ವೇಳೆ ವಿಜಯಲಕ್ಷ್ಮಿಯವರು ಇದಕ್ಕೆ ಮುಂದಾದ್ರೆ ಹೆಚ್ಚೇನು ಆಶ್ಚರ್ಯ ಪಡಬೇಕಿಲ್ಲ. ಆದ್ರೆ ಮುಂದೆ ಈ ಎಲ್ಲ ಗೊಡವೆ ಮುಗಿದು ದರ್ಶನ್ ರವರು ಎಂದಿನಂತೆ ತಮ್ಮ ಸಂಸಾರವನ್ನ ಸುಧಾರಿಸಿಕೊಳ್ಳಿ ಮತ್ತು ಅವರಿಬ್ಬರ ದಾಂಪತ್ಯ ಸುಗಮವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.